ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಏನು ಸಮಸ್ಯೆ ಅಂತಂದರೆ, ಈ ಒಂದು ಗೆಸ್ಟ್ ಲೆಕ್ಚರರ್ದು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಾದ್ರೆ ನೃಪತುಂಗ ಕಾಲೇಜು ಮತ್ತು ಮಹಾರಾಣಿ ಕಾಲೇಜು ಮತ್ತು ಮಂಡ್ಯ ಕಾಲೇಜ್ ಅಂತ ತೋರಿಸಿ, ಅದು ಆ್ಯಕ್ಚುಲಿ ಯೂನಿವರ್ಸಿಟಿ ಆಗಿದೆ. ಯೂನಿವರ್ಸಿಟಿ ತೋರಿಸ್ದಿರಾ ಇವರು ಕಾಲೇಜ್ ಅಂತ ಹೇಳ್ಬಿಟ್ಟು ಇವರು ಕೌನ್ಸಿಲಿಂಗ್ ಮಾಡಿಕೊಂಡು ಅಲ್ಲಿ ಹೋಗಿ ರಿಪೋರ್ಟಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ಹೊಸ ಸುತ್ತೋಲೆ ಹೊಡಿಸಿದ್ದಾರೆ. ಯಾರೇನು ಪರ್ಮನೆಂಟ್ ಲೆಕ್ಚರರ್ ಇರ್ತಾರಲ್ಲ ಅವ್ರ ಥರ ಇವ್ರಿಗೂ ಒಂದು ಸುತ್ತೋಲೆ, ಅಂದರೆ ಅವ್ರದ್ದೇ ಈಕ್ವಾಲಿಟಿ. ನೀವು ನೋಡೋದಾದರೆ ಅವ್ರ ಕೆಲಸ ಎಲ್ಲ ಮೋರ್ ದೆನ್ 50% ಇವ್ರಿಗೆ ಕೊಡ್ತಾರೆ. ಅಂದರೆ ಅಲ್ಲಿರೋಂಥ ವರ್ಕ್ಲೋಡು 19 hours ವರ್ಕ್ಲೋಡ್ ಇರೋದು, ಆದರೆ ಇವ್ರ ಹತ್ರ ಪರ್ ಡೇ 7 hours ರಿಪೋರ್ಟಿಂಗ್, ಅಂದರೆ 7 hours ಡ್ಯೂಟಿ ಇರಲೇಬೇಕಂತ ಮಾಡಿದ್ದಾರೆ. ಅಂದರೆ 6 daysಗೆ 42 hours ಆಗುತ್ತೆ. ನೀವು ಈ ರೀತಿ ಏನಾದರೂ ನೀವು ಸುತ್ತೋಲೆ ಹೊಡ್ಸಿರೋದನ್ನು ಇದನ್ನು ವಾಪಸ್ ತೊಗೊಂಡಿಲ್ಲ ಅಂತಂದರೆ ಡಬಲ್ ದ ಸ್ಯಾಲ್ರಿ, ಏನಂದರೆ ಇವತ್ತು 35,000 ರಿಂದ 40,000 ಸ್ಯಾಲ್ರಿ ಏನಿದೆ ಅದು ಡಬಲ್ ಸ್ಯಾಲ್ರಿ ಕೊಡಬೇಕಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಇದ್ದಾರೆ. ಇವತ್ತು ಕಾಲೇಜು ಶಿಕ್ಷಣ ಇಲಾಖೆ ಆಯುಕ್ತರಾದಂಥ ಅವ್ರನ್ನ ನಾವು ಭೇಟಿ ಮಾಡಿ ಮನವಿ ಮಾಡ್ಕೊಂಡಿದ್ದೀವಿ. ಇದರಲ್ಲಿರೋಂಥ ಏನು ನೃಪತುಂಗ ಯೂನಿವರ್ಸಿಟಿ ಕುಲಸಚಿವರು ಮತ್ತು ಮಹಾರಾಣಿ ಕಾಲೇಜು ಯೂನಿವರ್ಸಿಟಿ ಕುಲಸಚಿವರು, ಮಂಡ್ಯ ಕಾಲೇಜು ಯೂನಿವರ್ಸಿಟಿ ಕುಲಸಚಿವರು ಏನಿದ್ದಾರೆ, ಈ ಒಂದು ಕಾಲೇಜಲ್ಲಿ ಈ ಸುತ್ತೋಲೆಯನ್ನು ವಾಪಸ್ ತಗೊಂಡು ಮೊದಲು ಯಾವ ರೀತಿ ರಿಪೋರ್ಟಿಂಗ್ ಮಾಡ್ಕೊತಿದ್ರು ಅದೇ ರೀತಿ ರಿಪೋರ್ಟಿಂಗ್ ಮಾಡಿಕೊಂಡು ಕೆಲಸ ಮಾಡಬೇಕು. ಮತ್ತು ಇವರಿಗೆ ಜಾಸ್ತಿ ಪ್ರೆಷರ್ ಹಾಕೋಂಥದ್ದು ಏನಿರಲ್ಲ. ಇವರು ಲ್ಯಾಬ್ ಇರ್ಬೋದು ಮತ್ತು ರೆಗ್ಯುಲರ್ ಕ್ಲಾಸಸ್ ಇರ್ಬೋದು, ಈ ಒಂದು ಪರ್ಮನೆಂಟ್ ಲೆಕ್ಚರರ್ಗಿಂತ ಇವರು ಏನು ಗೆಸ್ಟ್ ಲೆಕ್ಚರರ್ ತೊಗೊಂಡಿದ್ದಾರಲ್ಲ ಇವರಿಗೆ ಹೆವಿ ಟಾರ್ಚರು ಮತ್ತು ವರ್ಕ್ಲೋಡು ಜಾಸ್ತಿ ಇದೆ. ಈ ರೀತಿ ಮಾಡೋದ್ರಿಂದ ಈ ರೀತಿ ಏನಾದರೂ ಮಾಡಿದ್ರೆ ನಿಮ್ಮ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಈ ಸುತ್ತೋಲೆನ ನಿಮ್ಗೆ ಇಷ್ಟ ಬಂದಂಗೆ ಬೇಕಾಬಿಟ್ಟಿ ಮಾಡ್ದಂಗೆ ಮಾಡ್ಕೊಳೋದಲ್ಲ. ಮತ್ತು ಅಲ್ಲಿ ಅಟೆಂಡ್ರ್ ಕೆಲಸ ಕೊಡೋವಂಥದ್ದು, ಬೇರೆ ಬೇರೆ ಕೆಲಸಗಳೆಲ್ಲ ಇವ್ರಿಗೆ ಕೊಟ್ಟು ಕೆಲಸ ಮಾಡಿಸ್ಕೊಳೋವಂಥ ಸ್ಲೇವ್ ಥರ ಮಾಡೋದಕ್ಕಲ್ಲ. ಇವ್ರಿಗೆ ಸ್ಯಾಲ್ರಿ ಏನಿದೆ ಮತ್ತು ಏನು ಒಂದು ನೋಟಿಫಿಕೇಷನಲ್ಲಿ ಇದೆ ಅದೇ ರೀತಿ ನಡ್ಕೊಬೇಕಾಗುತ್ತೆ. ಪರ್ಮನೆಂಟ್ ಲೆಕ್ಚರರ್ ಯಾವ ರೀತಿ ಇದೆ, ಗೆಸ್ಟ್ ಲೆಕ್ಚರರ್ನು ಅದೇ ರೀತಿ ಟ್ರೀಟ್ ಮಾಡಬೇಕಾಗುತ್ತೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗು. ಮತ್ತು ಏನದು ಎಷ್ಟು ನಿಮಗೆ ಗೌರ್ಮೆಂಟ್ ನೋಟಿಫಿಕೇಷನ್ಸ್ ಮಾಡದೇ ಇರೋ ಇದನ್ನು ಲೆಕ್ಚರರ್ಗೆ, ಅಂದರೆ ಗೌರ್ಮೆಂಟ್ ಮಿಸ್ಟೇಕ್ ಇದು. ಯಾರಿಲ್ಲ, ಇವ್ರಿಗೇನು ಕೆಪಾಸಿಟಿ ಇಲ್ಲ, ಎಕ್ಸಾಮ್ ಪಾಸ್ ಆಗಲ್ಲ ಅಂತಲ್ಲ. ಇವರು ನೋಟಿಫಿಕೇಷನ್ ಮಾಡೋದು 5 ವರ್ಷ 10 ವರ್ಷಕ್ಕೆ 20 ವರ್ಷಕ್ಕೆ ಒಂದು ನೋಟಿಫಿಕೇಷನ್ ಮಾಡ್ತಾರೆ, ಇಲ್ಲ ಅಪಾಯಿಂಟ್ ಆಗೋಕ್ಕಾಗುತ್ತೆ. ಮತ್ತು ಖಾಲಿ ವೇಕೆನ್ಸಿ ಸುಮಾರು 80,000ಕ್ಕೂ ಹೆಚ್ಚು ಖಾಲಿ ಹುದ್ದೆಗಳಿದ್ದಾವೆ ಶಿಕ್ಷಣ ಇಲಾಖೆಯಿಂದ. ಇವರಾದರೆ ಮಾಡ್ತಾ ಇರೋದು, ಅಪಾಯಿಂಟ್ ಮಾಡ್ತಾ ಇರೋದು ಎಷ್ಟು? ಇಲ್ಲಿ ಶಿಕ್ಷಣ ಇಲಾಖೆಯಿಂದ ಕ್ವಾಲಿಟಿ ಎಜುಕೇಷನ್ ಸಿಗದೇ ಇರೋದಕ್ಕೆ ಕಾರಣನೇ ಇದು. ಏನಪ್ಪ ಅಂದರೆ ಪರ್ಮನೆಂಟ್ ಲೆಕ್ಚರರ್ದು ಏನಿದ್ದಾರೆ ಅವರು ಕೆಲಸನೇ ಮಾಡ್ತಾ ಇಲ್ಲ ಇವತ್ತು. ಅವ್ರ ಕೆಲಸ ಎಲ್ಲ ಗೆಸ್ಟ್ ಲೆಕ್ಚರರ್ದು ಅವ್ರಿಗೆ ವಹಿಸ್ತಾ ಇದ್ದಾರೆ ಇವತ್ತು. ಇದನ್ನು ಶಿಕ್ಷಣ ಇಲಾಖೆ ತುಂಬ ಗಂಭೀರವಾಗಿ ತೊಗೊಂಡಿಲ್ಲ ಅಂತಂದರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಈ ಸುತ್ತೋಲೆನ ಈ ಕೂಡಲೇ ವಾಪಸ್ ತೊಗೊಂಡು ಆ್ಯಸ್ ಇಟ್ ಈಸ್ ಅವರಿಗೆ ಮುಂಚೆ ಯಾವ ರೀತಿ ಇತ್ತು ವರ್ಕ್ಲೋಡು ಅದನ್ನು ಕಂಟಿನ್ಯೂ ಮಾಡಿಕೊಂಡು ಅವ್ರನ್ನ ಪರ್ಮನೆಂಟ್ ಲೆಕ್ಚರರ್ ಯಾವ ರೀತಿ ಇರ್ತಾರೋ ಅದೇ ರೀತಿ ಅವ್ರನ್ನ ಟ್ರೀಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊತೀನಿ. ಥ್ಯಾಂಕ್ ಯು.